ಸಂಪರ್ಕ ಕಡಿತ ಆಗಿದೆ. ಆರ್ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರು ಒಟ್ಟಿಗೆ ಹೋಗ್ತಾ ಇದ್ದಾರೆ, ಹಾವೇರಿ ಹತ್ರ ಇದ್ದಾರೆ ಎಕ್ಸಾಕ್ಟ್ ಆಗಿ. ಇವಾಗ ಅವರು ಆ ಪೊಲೀಸ್ ಜೀಪ್, ನಾನು ಅವಾಗಿಂದ ಹೇಳ್ತಾ ಇದ್ದೆ, ಬೆಳಗಾವಿಯಿಂದ ಹೊರಟಂತ ಸಂದರ್ಭದಿಂದಲೂ ನಾನು 4 ಅವರಿಂದ ನ್ಯೂಸ್ ಮಾಡ್ತಾ ಇದ್ದೆ, ಅವಾಗಿಂದನೂ ಹೇಳ್ತಾ ಇದ್ವಿ, ಕಂಪ್ಲೀಟ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೆ ಅವಾಗಿಂದ. ಈ ಸಂದರ್ಭದಲ್ಲಿ ಅಶೋಕ್ ಅವರು ಫಾಲೋ ಅಪ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅಶೋಕ್ ಮತ್ತು ವಿಜೇಂದ್ರ ಒಂದೇ ಕಾರ್ನಲ್ಲಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಸ್ವಾಗತಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಗೂಂಡಾಗಿರಿ ಮಾಡ್ತಾ ಇರುವಂತ ಸರ್ಕಾರವನ್ನ ಮಾತ್ರ ನಾವು ಬಿಡೋದಿಲ್ಲ. ಗೂಂಡಾಗಿರಿ ಮಾಡಿದೆ ಸರ್ಕಾರ. ಪದೇ ಪದೇ 5-5 ನಿಮಿಷಕ್ಕೂ ಒಂದ್ಸಲಿ ಕಮಿಷನರ್ಗೆ ಫೋನನ್ನು ಮಾಡ್ತಾ ಇದ್ರು, ಕರೆಯನ್ನ ಮಾಡ್ತಾ ಒತ್ತಡವನ್ನು ಹಾಕ್ತಾ ಇದ್ರು. ಸರ್ಕಾರದ ಒತ್ತಡದ ಹಿನ್ನೆಲೆಯಲ್ಲೇ ಸಿ.ಟಿ. ರವಿ ಅವರಿಗೆ ಈ ರೀತಿಯಾಗಿ ಟಾರ್ಚರ್ ಅನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆ ರಾತ್ರಿಯಿಂದಲೂ ಜೊತೆಲಿ ನಿಂತ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಆಕ್ಚುಲಿ ಬಿಜೆಪಿಯ ಒಗ್ಗಟ್ಟಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸಿ.ಟಿ. ರವಿ ಅವರು ತಪ್ಪು ಮಾಡಿಲ್ಲ, ಹಾಗೆ ಇವರು ಬಂಧನ ಮಾಡಿರುವಂಥ ಪ್ರಕ್ರಿಯೆಯನ್ನು ಕೂಡ ಸರಿಯಾಗಿಲ್ಲ ಅನ್ನುವಂಥದ್ದರ ಆರೋಪವನ್ನ ಮಾಡ್ತಾ ಅವರೆಲ್ಲರೂ ಕೂಡ ಸಿ.ಟಿ. ರವಿ ಅವರ ಪರವಾಗಿ ನಿಂತ್ಕೊಂಡ್ರು. ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಹೋದ್ರು ಬೆಳಗಾವಿಗೆ. ಅವಾಗಿಂದಲೂ ಅವರು ಕೂಡ ಅಷ್ಟೇ ಜೊತೆಲೇ ಇದ್ದಾರೆ. ಒಟ್ಟೊಟ್ಟಿಗೆ ಇವರೆಲ್ಲರೂ ಕೂಡ ಸಿ.ಟಿ. ರವಿ ಅವರ ಪರವಾಗಿ ನಿಂತ್ಕೊಂಡು ಬೆಳಗಾವಿಯಿಂದ ಬೆಂಗಳೂರಿಗೂ ಕೂಡ ಜೊತೆಲೇ ಬರ್ತಾ ಇದ್ರು. ವಿರೋಧ ಪಕ್ಷ ನಾಯಕರು, ಬಿಜೆಪಿ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಬಂದರು. ಮತ್ತೊಂದ್ ಕಡೆ ಸಂಭ್ರಮ ಮನೆ ಮಾಡಿದೆ. ಯಾವಾಗ ಬಿಗ್ ರಿಲೀಫ್ ಅಂತ ಮಾಧ್ಯಮದಲ್ಲಿ ತೋರಿಸಿದ್ವೋ ಆ ಕ್ಷಣದಿಂದ ಸಂಭ್ರಮ ಮನೆ ಮಾಡಿದೆ ಬಿಜೆಪಿ ಕಾರ್ಯಕರ್ತರಲ್ಲಿ. ನ್ಯಾಯಕ್ಕೆ ಸಿಕ್ಕ ಗೆಲುವು ಅಂತ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ರಾಜ್ಯದಾದ್ಯಂತ ಹಲವು ಕಡೆ ಪ್ರತಿಭಟನೆಗಳನ್ನ ಮಾಡಲಾಗಿತ್ತು. ಸಿ.ಟಿ. ರವಿ ಅವರ ಬಂಧನವನ್ನ ಖಂಡಿಸಿ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು. ಸೂಚನೆ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಹಲವು ಕಡೆ ಪ್ರತಿಭಟನೆಯನ್ನ ಮಾಡಲಾಗಿತ್ತು ಬಂಧನವನ್ನ ಖಂಡಿಸಿ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದನೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಸಿ.ಟಿ. ರವಿ ಅವರು ಮಾತನಾಡಿದ್ದು ಸರಿ ಇಲ್ಲ ಅಂತ. ಸಿ.ಟಿ. ರವಿ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಗ್ ರಿಲೀಫ್ ಸಿಕ್ಕಿರುವಂತ ಸಂದರ್ಭದಲ್ಲಿ ಸಂಭ್ರಮ ಮನೆ ಮಾಡಿದೆ. ಜೈ ಭೀಮ್ ಘೋಷಣೆಗಳನ್ನ ಕೂಡ ಕೂಗಲಾಗ್ತಾ ಇದೆ. ಅಶೋಕ್ ಅವರು ಈಗಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ನ್ಯೂಸ್ 18 ಜೊತೆ. ಏನ್ ಸರ್ ಏನ್ ಹೇಳ್ತೀರಾ ಅಂತ ಹೇಳ್ತಿದ್ದ ಹಾಗೆ ಸಂಭ್ರಮ ಇತ್ತು, ಆಕ್ರೋಶ ಕೂಡ ಇತ್ತು. ಸಿ.ಟಿ. ರವಿ ಅವರು ರಿಲೀಸ್ ಆಗ್ತಾ ಇರೋದಕ್ಕೆ ಸಂಭ್ರಮ, ಸರ್ಕಾರದ ವಿರುದ್ಧ ಆಕ್ರೋಶ. ಎತ್ತಾಕೊಂಡು ಹೋಗಿದ್ದಂತ ರೀತಿ ಬಗ್ಗೆನೂ ಕೂಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಶೋಕ್ ಅವರು ಜೊತೆಲ್ಲೇ ಇದ್ದಾರೆ. ಜೊತೆಲ್ಲೇ ಇರುವಂತ ಸಂದರ್ಭದಲ್ಲಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾನೆ ಬಂದ್ರು ನಿನ್ನೆ ರಾತ್ರಿಯಿಂದಲೂ ಕೂಡ. ಇವಾಗ್ಲೂ ಕೂಡ ಅಷ್ಟೇ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಾಗ ಎಲ್ಲ ಕಾನೂನನ್ನ ಗಾಳಿಗೆ ತೂರಿದ್ದಾರೆ ಇವರು. ಗಾಳಿಗೆ ತೂರಲಾಗಿದೆ. ಮುಂದೆ ಯಾವ ರೀತಿಯ ಹೋರಾಟ ಮಾಡಬೇಕು ಏನು ಎತ್ತ ಅಂತ ರಾಜ್ಯಾಧ್ಯಕ್ಷರು ಜೊತೆಲೇ ಇದ್ದಾರೆ. ಅವ್ರ ಜೊತೆ ಚರ್ಚೆಯನ್ನ ಮಾಡ್ತೀವಿ ಅಂತ ಅಶೋಕ್ ಹೇಳಿದ್ರು. ಮಾತನಾಡಬೇಕಾದ್ರೆ ಸಿ.ಟಿ. ರವಿ ಅವರನ್ನ ಇಳಿಸ್ಬೇಕು, ಅವ್ರು ರಿಲೀಸ್ ಮಾಡಬೇಕು ಅಂತ ಈಗ ಆಲ್ರೆಡಿ ಅಲ್ಲಿ ಬರ್ತಾ ಇದ್ದಂತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಆಕ್ಚುಲಿ ಇವ್ರ ಕಾರ್ ಮುಂದೆ ಇತ್ತು. ಬಿ.ವೈ. ವಿಜೇಂದ್ರ, ಅಶೋಕ್ ಅವರು ಕುತ್ಕೊಂಡಿದ್ದಂತ ಕಾರ್ ಮುಂದೆ ಸಾಕ್ತಾ ಇತ್ತು. ಅದರ ಹಿಂದೆ ಪೊಲೀಸರ ಎಸ್ಕಾರ್ಟ್ಗಳು, ಹಾಗೆ ಸಿ.ಟಿ. ರವಿ ಅವರ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಂತ ಇನೋವಾ ಕಾರೆಲ್ಲ ಇತ್ತಲ್ಲ, ಸೊ ಇವರೆಲ್ಲ ನಿಲ್ಲಿಸ್ಕೊಂಡೀಗ ಸಿ.ಟಿ. ರವಿ ಅವರನ್ನ ರಿಲೀಸ್ ಮಾಡಬೇಕು ಅಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ.